ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ಪಾಲಕ್ ಸಾರು ಅವ್ರ ಪಾಲಕ್ ದಾಲು ಅಂತಾರೆ. ಇದಕ್ಕೆ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಒಂದು ಕಟ್ಟಷ್ಟು ಪಾಲಕನ್ನು ಚಲೋ ತಂಗೆ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಮತ್ತು ಇದಕ್ಕೆ ಬೇಯಿಸಿರುವಂಥ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಇರ್ತೈತಲ್ಲ, ಅದಕ್ಕೆ ನಾನು ಒಂದು 2-3 ಟೊಮೆಟೊ ಹಾಕೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಇದ್ರೊಳಗೆ ಹಾಕಿ ಕುಕ್ಕರ್ನಾಗ ಬೇಯಿಸ್ಕೊಂಡೀನಿ. ಮತ್ತು ಇದಕ್ಕೆ ನಾನು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಉಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ನಾನು ಅದ್ರದ್ದು ಸಿಪ್ಪಿ ತೆಗೆದು ಜಜ್ಜಿಟ್ಕೊಂಡೀನಿ. ಮತ್ತು ಒಗ್ಗರಣೆಗೆ ಅಂಥೇಳಿ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡಕತ್ತೀನಿ. ಸೊ ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತ. ಮೊದಲಿಗೆ ನಾನು ಇದು ಗ್ಯಾಸ್ ಹಚ್ಕೊಳಕತ್ತೀನಿ. ಹಚ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಬಾಣಲಿ ಇಡಾತೀನಿ. ಬಾಣಲಿ ಚಲೋ ತಂಗೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಯೂಸ್ ಮಾಡತ್ತೀನಿ. ಒಂದು 2-3 ಚಮಚ ಅಷ್ಟು ಎಣ್ಣೆ ಹಾಕತ್ತೀನಿ ಇದಕ್ಕೆ. ಮತ್ತು ಬೇಕಂದ್ರೆ ಇದಕ್ಕೆ ನೀವು ಸಾಂಬಾರು ಮಸಾಲಾನು ಯೂಸ್ ಮಾಡ್ಬೋದು. ಆಮೇಲೆ ಇದಕ್ಕೆ ಒಂದು ಅರ್ಧ ಚಮಚೆ ಅಷ್ಟು ನಾನು ಸಾಸಿವೆ ಹಾಕತ್ತೀನಿ. ಸಾಸಿವೆ ಸಿಡಿದ್ಮೇಲೆ ಒಂದು ಅರ್ಧ ಚಮಚೆ ಅಷ್ಟು ಇದಕ್ಕೆ ಜೀರಿಗೆ ಹಾಕತ್ತೀನಿ. ಇದು ಚಲೋ ತಂಗ ಆದಮೇಲೆ ಒಂಚೂರು ಹಿಂಗೆ ಹಾಕತ್ತೀನಿ. ಇದು ಕಲ್ಲಿಂಗೆ ಹಾಕತ್ತೀನಿ. ನಿಮ್ಮ ಕಡೆ ಪೌಡ್ರ್ ಇತ್ತಂದ್ರೆ ಪೌಡ್ರ್ ಹಾಕ್ಬೋದು. ಮತ್ತು ಆಮೇಲೆ ಇದಕ್ಕೆ ನಾನೇನು ಜಜ್ಜಿಟ್ಕೊಂಡಿದ್ದಲ್ಲ ಬೆಳ್ಳುಳ್ಳಿನ ಅದನ್ನು ಇದಕ್ಕೆ ಹಾಕತ್ತೀನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕತ್ತೀನಿ. ಹಾಕಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಒಣ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಇದಕ್ಕೆ ಹಾಕತ್ತೀನಿ. ನಿಮ್ಗೆ ಬೇಕಂದ್ರೆ ಸಾರು ಮಾಡಿ ಲಾಸ್ಟಿಗೆ ಒಗ್ಗರಣೆನೂ ಕೊಡ್ಬೋದು. ಇಲ್ಲ ನಾ ಹಿಂಗೆ ಮಾಡತ್ತೇನಲ್ಲ, ಇದು ಒಂದು ಪಾಟ್ ಒಳಗೆ ಹಾಕ್ಬಿಡ್ತೈತೆ. ಮತ್ತು ಒಗ್ಗರಣೆಗೆ ಅಂದ್ರೆ ಮತ್ತು ನೀವು ಸಪ್ರೇಟ್ದೊಳಗೆ ಮೇಲೆ ಒಗ್ಗರಣೆ ಹಾಕ್ತಾರಲ್ಲ, ತಡಕ ಅಂತಾರಲ್ಲ, ಅದನ್ನು ಹಾಕ್ಬೋದು. ಅದ್ರ ಬದಲು ಹಿಂಗೆ ಹಾಕಿದ್ರು ಈಸಿ ಆಗ್ತೈತಿ. ಅದು ಚಲೋ ತಂಗೆ ಕಲರ್ ಚೇಂಜ್ ಆದಮೇಲೆ ನಾನೇನು ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಪಾಲಕ್, ಅದನ್ನು ಚಲೋ ತಂಗೆ ಇದ್ರೊಳಗೆ ನಾನು ಬೇಯಿಸಾಕತ್ತೀನಿ. ಪಾಲಕ್ ಪೂರ್ತಿ ಬೇಯಬೇಕು. ಇದನ್ನು ಪೂರ್ತಿ ಕಾಣತಿಲ್ಲ, ಬಾಂಡೆ ಫುಲ್ ಕಾಣತೈತಿ. ಇದು ಪೂರ್ತಿ ಸಣ್ಣಾಗಿ ಬೇಯೋ ಹಂಗೆ ನೀವು ಚಲೋ ತಂಗೆ ಇದನ್ನು ಬೇಯಿಸ್ರಿ. ಒಂದು 5-10 ನಿಮಿಷ ಒಳಗೆ ಇದು ಬೇಯ್ತೈತಿ. ನೋಡ್ಬೋದು ನೀವು ಎಷ್ಟು ನೀರೆಲ್ಲನೂ ಬಿಟ್ಕೊಂಡೈತಿ ಮತ್ತು ಚಲೋ ಬೆಂದೈತಿತ್ತು. ಇದಾದಮೇಲೆ ನಾನೇನು ಬ್ಯಾಳಿ ಮಾಡಿಟ್ಕೊಂಡಿದ್ದೆನಲ್ಲ ರೆಡಿ, ಅದನ್ನು ಹಾಕತ್ತೀನಿ. ಅದು ಹಾಕಿದ್ಮೇಲೆ ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕತ್ತೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ನಾನು. ಸ್ವಲ್ಪ ಬೆಲ್ಲದ ಪೌಡರ್ ಹಾಕತ್ತೀನಿ. ನಿಮ್ಮ ಕಡೆ ಬೆಲ್ಲ ಇತ್ತಂದ್ರೆ ಬೆಲ್ಲನೂ ಹಾಕ್ಬೋದು, ಇಲ್ಲ ಪೌಡ್ರ್ ಇತ್ತಂದ್ರೆ ನಾನು ಅದಕ್ಕೆ ಪೌಡ್ರ್ ಹಾಕತ್ತೀನಿ. ಮತ್ತು ಇದಕ್ಕೆ 1 ಚಮಚಷ್ಟು ನಾನು ಸಾಂಬಾರು ಪೌಡರ್ ಹಾಕತ್ತೀನಿ. ಸಾಂಬಾರು ಪೌಡ್ರ್ ಹಾಕಿದ್ರು ಹಾಕಲಿಲ್ಲ ಅಂದ್ರೂ ನಡೀತೈತಿ, ಬಟ್ ಹಾಕಿದ್ರೆ ಭಾಳ ರುಚಿ ಆಗ್ತೈತಿ ಇದು. ಅದಕ್ಕೆ ನಾನು ಸಾಂಬಾರು ಪೌಡರ್ ಮೇಲಿಂದನೇ ಹಾಕತ್ತೀನಿ. ಹಾಕಿ ಇದನ್ನು ಚಲೋ ತಂಗೆ ಕಲಿಸಿ ಸ್ವಲ್ಪ ನೋಡ್ರಿ ನಿಮಗೆ ಎಷ್ಟು ನೀರು ಬೇಕಾ, ದಪ್ಪ ಎಷ್ಟು ಬೇಕಾದ್ರ ಪ್ರಕಾರ ನೀವು ಹಾಕೋಬೋದು. ಮುಚ್ಚಿಟ್ರೆ ಒಂದು 5-10 ನಿಮಿಷ ಇದನ್ನು ಚಲೋ ತಂಗೆ ಬೇಯಿಸ್ರಿ. ನೋಡ್ಬೋದು ಎಷ್ಟು ಚಲೋ ತಂಗೆ ಬೇಯ್ದೈತಿದೆ. ಅದು ಚಳಿಗಾಲಕ್ಕೆ ಇದು ಪಾಲಕದ ಸಾರು ಭಾಳ ರುಚಿನೂ ಆಗ್ತೈತಿ. ಪಾಲಕ್ ಬದಲಿ ನಿಮ್ಮ ಕಡೆ ಏನಾರ ಮೆಂತ್ಯ ಇತ್ತಂದ್ರೆ ಮೆಂತ್ಯ ಹಾಕ್ರಿ. ನಿಮ್ಮ ಕಡೆ ಯಾವ ಸೊಪ್ಪು ಇದ್ರೂ ಆ ಸೊಪ್ಪು ಹಾಕಿದ್ರು ಇದು ಭಾಳ ರುಚಿ ಆಗ್ತೈತಿ. ಸ್ವಲ್ಪ ನಾ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ. ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ನಮ್ಮದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.